ಈಗ ನಾನು ನೋಡಿದ ಕನಸೇ ಆಗಿರಬಹುದು. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಅವರಿಬ್ರಿಗೂ ಬಿದ್ದ ಏಟ್ನಿಂದ ಕಲ್ಯಾಣಿ ಮೇಲೆ ಅವರಿಬ್ರಿಗೂ ಕೋಪ ಇದ್ದೇ ಇರುತ್ತೆ. ಅವರಿಬ್ರು ಸೇರ್ಕೊಂಡು ಕಲ್ಯಾಣಿಗೆ ಏನಾದ್ರೂ ಮಾಡ್ಬಿಟ್ರೆ? ಅದ್ರಲ್ಲಿ ಅನುಮಾನನೇ ಇಲ್ಲ. ಮೊದ್ಲೇ ಇಬ್ರು ಒಬ್ರಿಗಿಂತ ಒಬ್ರು ಕೆಟ್ಟೋರು. ಏನು ಇಲ್ದೇ ಇರೋವಾಗ್ಲೇ ಅಷ್ಟೆಲ್ಲ ಮಾಡಿದ್ದಾರೆ. ಆಸ್ತಿನೆಲ್ಲ ಕೊಟ್ಟ ಹಾಗೆ ಮಾಡಿ ಕೊನೆಗೆ ಚಿಪ್ ಕೊಟ್ಟು ಕಳ್ಸದ್ಯಲ್ಲ, ಅವರಷ್ಟು ಸುಲಭವಾಗಿ ಬಿಟ್ಬಿಡ್ತಾರಾ? ಏನ್ ಮಾಡ್ತಾರ ಅವರು? ನಮ್ಮನ್ನ ಅವ್ರ ಕೈಯಿಂದ ಏನ್ ಮಾಡೋದಕ್ ಸಾಧ್ಯ? ಅನುಪಮ, ನನ್ನ ಮೊಮ್ಮಗಳು ಅಮಾಯಕಿ ಏನಲ್ಲ. ತಿರುಗಿ ಕೊಟ್ರೆ ಹೇಗಿರುತ್ತೆ ಅಂತ ಆ ಸಂಪದ ರುಚಿ ನೋಡಿದಾಳೆ. ನನ್ನ ಮೊಮ್ಮಗಳು ಶಕ್ತಿ ಬಗ್ಗೆ ಆ ಸಿದ್ದುಗೆ ಇನ್ನೂ ಚೆನ್ನಾಗಿ ಗೊತ್ತು. ಈ ಸಲ ಸಿಕ್ಕರೆ ಸಾಯ್ತೀವಿ ಅಂತ ತಿಳಿದು ಅವ್ರಂತ ಸಾಹಸಕ್ಕೆ ಹೋಗೋದಿಲ್ಲ. ಅವ್ರ ಬಗ್ಗೆ ಯೋಚನೆ ಮಾಡ್ತಾ ನೀನ್ ಯಾಕಮ್ಮ ಹೆದರ್ಕೊಳ್ತಿದ್ಯಾ? ಎಲ್ಲ ಟೈಮ್ ಟು ಟೈಮ್ ನಾವ್ ಅನ್ಕೊಂಡ್ ಹಾಗೆ ಮಲ್ಕೊಂಡ್ರೆ ನೋಡು, ಇದೇ ತರ ಆಲೋಚನೆ ಬರುತ್ತೆ. ನಾನು ಕೂಡ ನಿನ್ ಜೊತೆನೆ ಮಲಗ್ತೀನಿ, ನೀನೇನು ಹೆದರ್ಕೋಬೇಡ. ಅಮ್ಮನ ಜೊತೆ ನಾನು ಮಲಗ್ತೀನಿ, ನೀವೆಲ್ಲ ಹೋಗಿ ಮಲ್ಕೊಳ್ಳಿ. ಅಮ್ಮ, ಏನೂ ಆಗಲ್ಲ, ಮಲ್ಕೋ ಮಲ್ಕೋಮ್ಮ. ನಾನೆಷ್ಟು ಆಸೆ ಪಟ್ಟಿದ್ದೆ ಸಿದ್ದು. ಆಕಾಶ ಕೈಗೆ ಬಂತು, ನನ್ನ ಕನಸು ಕಣ್ಮುಂದೆ ಬಂತು, ಹೀರೋಯಿನ್ ಆಗೋದೆ ಅಂತ ಅನ್ಕೊಂಡೆ. ಆದ್ರೆ ಆ ಕಲ್ಯಾಣಿ ಹೀಗ್ ಮೋಸ ಮಾಡ್ತಾಳೆ ಅಂತ, ಹೀರೋಯಿನ್ ಆಗ್ಬೇಕು ಅನ್ನೋ ನನ್ನ ಆಸೆನ ಅಡ್ಡ ಇಟ್ಕೊಂಡು ನಾನ್ ಚೇತಿಸ್ಕೊಳಕ್ಕಾಗ್ದಿರೋ ಏಟ್ ಕೊಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ನಿನಗೆ ಹಾಗಾಗಿದ್ ಬೇಜಾರಾಗಿದ್ರು ನಮ್ ಮದ್ವೆ ಆಗೋಯ್ತು ನೋಡು, ಅದು ಮಾತ್ರ ನಂಗೆ ತುಂಬಾ ಸಂತೋಷ ಆಯ್ತು ಸ್ಯಾಮ್. ಆಗ್ಲೇ ಮದ್ವೆ ಎನ್ಸಿದ್ದು, ನಮ್ಗಿನ್ನೂ ತುಂಬಾ ಫ್ಯೂಚರ್ ಇದೆ. ಇವತ್ತಾಗ್ಲಿಲ್ಲ ಅಂದ್ರು ಯಾವತ್ತಾದ್ರೂ ನಾನು ಹೀರೋಯಿನ್ ಆಗೋಳೆ. ಆಮೇಲೆ ಚೆನ್ನಾಗಿ ಸಂಪಾದನೆ ಮಾಡಿ ಅವಾಗ ಮದ್ವೆ ಮಾಡ್ಕೊಳ್ಳೋಣ. ಹೌದು,
ಇವಳು ಹೀರೋಯಿನ್ ಆಗಿ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದ್ಮೇಲೆ ಮದ್ವೆ ಮಾಡ್ಕೋತಾ ಇದ್ಲು. ಇಷ್ಟೆಲ್ಲ ಅವಮಾನ ಆಗಿದ್ರು ಕೂಡ ಇನ್ನು ಹೀರೋಯಿನ್ ಆಗೋ ಆಸೆ ಮಾತ್ರ ಹೋಗಿಲ್ವಾ ನಿನ್ಗೆ? ನಾನು ಡೈರೆಕ್ಟರ್ ಸರ್ಗೆ ನಿಜವಾಗ್ಲೂ ಇಷ್ಟ ಆಗಿದ್ದೆ. ಆ ಕಲ್ಯಾಣಿನೇ ಏನೋ ಮೋಡಿ ಮಾಡಿ ನನಗ್ ಮೋಸ ಮಾಡಿದ್ಲು. ಸ್ವಲ್ಪ ಕಣ್ಣು ಮೂಗು ಚೆನ್ನಾಗಿದ್ರೆ ಸಾಕು, ಹೀರೋಯಿನ್ ಆಗ್ತೀನಿ ಅಂತ ಕನ್ಸ್ ಕಾಣೋದೆ. ಸ್ಯಾಮ್ ಮೊದ್ಲೇ ನೋವಲ್ಲಿದ್ರೆ ನೀನೇನಮ್ಮ? ಅವಳಿಗೆ ಯಾಕೋ ಸಂಕಟ? ಇಷ್ಟೆಲ್ಲ ಆದ್ರೂ ಕೂಡ ಆ ಮನೇಲಿ ಆರಾಮಾಗಿದ್ದಾಳೆ. ಇವಳು ಸಹವಾಸದಿಂದ ನಾವೇ ತಾನೆ ರೋಡಲ್ಲಿ ಬಿಕಾರಿ ತರ ಬದುಕ್ತಾ ಇರೋದು. ಇಲ್ಲೋಡು, ನೀನ್ ಹೀರೋಯಿನ್ ಆಗಿ ನಮ್ಮನ್ನ ಉದ್ಧಾರ ಮಾಡಿದ್ ಸಾಕು, ಹೋಗಿ ನಿದ್ದೆ ಮಾಡಿ. ಇವತ್ತಿಲ್ಲಿದ್ದೀವಿ, ನಾಳೆ ಎಲ್ಲಿರ್ತೀವೋ ಏನೋ. ಸಿದ್ದು, ಎಲ್ಲಾದ್ರೂ ಕಾಡ್ಗೋಗಿ ಗುಡ್ಸ್ಲಾಕೊಳ್ಳೋಣವಾ? ಅಯ್ಯೋ, ಕಾಡ್ ಒಳಗ ನಾನ್ ಬರಲ್ಲ, ಹುಲಿ ಇರುತ್ತೆ. ಹುಲಿ ಬಂದ್ರೆ ನಿನ್ನೇನ್ ಮಾಡುತ್ತೆ? ಸಿಂಹದಂತ ನನ್ ಮಗನ್ನೇ ಇಲ್ಲೋಡು ಮರದ ಕೆಳಗಡೆ ಕೂತ್ಕೊಳ್ಳೋ ಹಾಗೆ ಮಾಡಿದ್ಯಾ? ಮಾತಾಡಿದ್ ಸಾಕು, ನಿದ್ದೆ ಮಾಡಿ. ಅಯ್ಯೋ, ತುಂಬಾ ಹೊತ್ತು ಹಾಗೆ ಮಲ್ಕೊಂಡ್ಬಿಟ್ಟಿದ್ನಾ? ಪರವಾಗಿಲ್ಲ, ಮಲ್ಗಮ್ಮ. ತಾಯಿ ಮಡ್ಲಿನ ಮೇಲೆ ಮಲಗೋ ಮಗುನ ಯಾವಾಗ್ಲೂ ನೋಡಿರ್ತೀವಿ. ಆದ್ರೆ ಮಗುನೇ ತಾಯಿನ ಮಡ್ಲಲ್ಲಿ ಮಲಗಿಸ್ಕೊಳ್ಳೋದನ್ನ ನೋಡೋದಕ್ಕೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ? ಮಕ್ಕಳು ಮಕ್ಕಳಾಗಿದ್ರೂ ಕೂಡ ತಾಯಂದ್ರನ್ನ ಮಕ್ಕಳಾಗಿ ನೋಡ್ಕೋಬೇಕು ಅನ್ನೋದು ಪ್ರತಿಯೊಬ್ಬ ತಾಯಿಗೂ ಆಸೆ ಇರುತ್ತೆ. ಅದೇ ತಾಯಿಗೆ ಕಷ್ಟ ಅನ್ನೋದೇನಾದ್ರೂ ಒಂದು ಬಂದ್ಬಿಟ್ರೆ ಅಂಥ ಸಮಯದಲ್ಲಿ ಮಕ್ಕಳು ತಾಯಿಗೆ ಹೆಗಲು ಕೊಡೋದನ್ನ ನೋಡುವಾಗ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ಆ ಅದೃಷ್ಟ ನನಗೆ ಸಿಕ್ಕಿದೆ. ಕಲ್ಯಾಣಿಗೆ ನೀನಂದ್ರೆ ಎಷ್ಟಿಷ್ಟ ಅಂತ ನನಗೆ ಗೊತ್ತು. ಆದ್ರೆ ಹೀಗ್ ನೋಡಿದ್ಮೇಲೆ ನನಗಿರೋ ಪ್ರೀತಿಗಿಂತ ಹೆಚ್ಚು ಪ್ರೀತಿ ಇದೆ ಅಂತ ಅನಿಸ್ತಾ ಇದೆ. ಅದಕ್ಕೆ ನಿಮ್ಮಿಬ್ಬರಿಗೋಸ್ಕರ ಸ್ಪೆಷಲ್ ಆಗಿ ಕಾಫಿ ರೆಡಿ ಮಾಡ್ಕೊಂಡು ಬಂದಿದ್ದೀನಿ, ತಗೊಳ್ಳಿ. ನೀವ್ಯಾ ಕಷ್ಟ ತಗೊಂಡ್ರಿ ಆಫೀಸರ್? ನಾನು ಬಂದು ಮಾಡ್ತಿದ್ನಲ್ಲ. ಯುಗಗಳಿಂದಾನೂ ಅಡ್ಗೆ ಮಾಡೋದು ಹೆಣ್ಮಕ್ಳೇ ಅಂತ ಹೇಳ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಅವಾಗವಾಗ್ಲಾದ್ರೂ ಗಂಡು ಮಕ್ಕಳಿಗೆ ಅಡ್ಗೆ ಮಾಡೋಗ್ಬಿಡಿ. ಇಲ್ಲ ಅಂದ್ರೆ ನಿಮ್ ಕಷ್ಟ ಏನು ಅಂತ ನಮ್ಗೆ ಅರ್ಥನೇ ಆಗೋದಿಲ್ಲ. ನಿನ್ ಹಾಗೆ ಪ್ರೀತಿಸೋಂತ ಗಂಡ ಇದ್ರೆ ಹೆಂಡತಿ ಆದವಳಿಗೆ ಏನ್ ಕಷ್ಟ ಇರುತ್ತೆ ಹೇಳು? ಸರಿ, ಈಗ ಹೇಗಿದ್ಯಮ್ಮ? ಈಗ ಪರವಾಗಿಲ್ಲ. ಯಾಕೋ ಗೊತ್ತಿಲ್ಲ, ರಾತ್ರಿ ತುಂಬಾನೇ ಹೆದರಿಕೆ ಆಗೋಯ್ತು. ಅಮ್ಮ, ಯಾವಾಗ್ಲೂ ಮನ್ಸಲ್ಲಿ ಏನಿದೆ ಅಂತ ತೋರಿಸ್ಕೊಳ್ದೆ ಏನು ಗೊತ್ತಾಗದೆ ಇರೋ ತರ ಇರ್ತೀಯ ನೀನು. ಅಂಥದ್ರಲ್ಲಿ ಇದು ಮೊದಲನೇ ಸಲ ನಿನ್ನಲ್ಲಿ ಭಯ ನೋಡ್ತಿರೋದು ನಾನು. ಏನೋ ನಡೀತಿದೆ ಅಂತ ಹೆದರ್ಕೊಂಡು ಕೂತ್ಕೊಂಡ್ರೆ ಆ ಭಯ ನಮ್ಮನ್ನ ಇನ್ನೂ ಸಾಯಿಸ್ತಾನೆ ಇರುತ್ತೆ. ಈ ಭಯ ತುಂಬಾ ಕೆಟ್ಟದಮ್ಮ. ಅದು ಎಂಥ ಬಲಶಾಲಿನೂ ಕೂಡ ಬಲಹೀನನಾಗಿ ಮಾಡ್ಬಿಡುತ್ತೆ. ಅದಕ್ಕೆ ಆ ಭಯಕ್ಕೆ ನಮ್ಮ ಮನ್ಸಲ್ಲಿ ಜಾಗನೇ ಕೊಡಬಾರ್ದು. ಅದು ಒಂದ್ಸಲ ನಮ್ಮನ್ನ ಆವರಿಸ್ಕೊಳ್ತು ಅಂದ್ರೆ ನಮ್ಮ ಜೀವನನ
ತನ್ನ ಕೈವಶ ಮಾಡ್ಕೊಂಡ್ಬಿಡುತ್ತೆ. ಪ್ರತಿ ಚಿಕ್ಕ ವಿಷಯಕ್ಕೂ ಹೆದರ್ಕೊಂಡು ಜೀವನದಲ್ಲಿ ನಮಗೆ ಗೆಲುವೆ ಇಲ್ದೇ ಇರೋ ಹಾಗೆ ಮಾಡ್ಬಿಡುತ್ತೆ. ನೀವಿಬ್ರೇ ನನಗ್ ಧೈರ್ಯ, ಇನ್ಯಾಕೆ ಹೆದರ್ಲಿ ನಾನು? ಏನೇ ಆದ್ರೂ ಆ ರೀತಿ ಕನಸು ಬಿದ್ದಿದ್ ನೋಡಿ ನನಗೆ ತುಂಬಾನೇ ಹೆದರಿಕೆ ಆಗೋಯ್ತು. ನಿದ್ದೆಲ್ ಬರೋ ಕನ್ಸ್ ಬಗ್ಗೆ ಭಯ ಪಟ್ರೆ ಹೇಗಮ್ಮ? ನೀನು ಕಲ್ಯಾಣಿ ಬಗ್ಗೆ ಏನು ಯೋಚನೆನೇ ಮಾಡಬೇಡ. ಅವಳನ್ನ ಯಾರಾದ್ರೂ ಟಚ್ ಮಾಡಬೇಕು ಅಂದ್ರೆ ನನ್ನನ್ನ ದಾಟ್ಕೊಂಡೇ ಹೋಗ್ಬೇಕು. ನಾನಿರ್ಬೇಕಾದ್ರೆ ಕಲ್ಯಾಣಿಗೆ ಏನೂ ಆಗಲ್ಲ. ಆ ನಂಬಿಕೆ ನನಗೂ ಇದೆ ಶೌರ್ಯ. ಅದು ಹುಚ್ಚು ಮನಸ್ಸು ಹುಚ್ಚುಚ್ಚಾಗಿ ಯೋಚನೆ ಮಾಡ್ಬಿಡ್ತು. ಆದ್ರಿಂದ ನಾನ್ ಹೆದರಿದ್ದಲ್ದೆ ನಿಮ್ಮನ್ನು ಹೆದರಿಸ್ಬಿಟ್ಟೆ. ಸರಿಪಾ, ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ. ಥ್ಯಾಂಕ್ಸ್ ಆಫೀಸರ್. ನೀವು ಆಡಿದ ಮಾತು ಅಮ್ಮಂಗೆ ತುಂಬಾ ಧೈರ್ಯ ಕೊಡ್ತು. ಥ್ಯಾಂಕ್ಸ್ ಹೀಗೆ ಹೇಳ್ತಾರ? ಮತ್ತಿನ್ ಹೇಗೆ ಹೇಳ್ತಾರೆ? ಗಂಡ ಹೆಂಡತಿ ಮಧ್ಯೆ ಥ್ಯಾಂಕ್ಸ್ ಅನ್ನೋ ಪದ ಯಾವುದೇ ಕಾರಣಕ್ಕೂ ಬರಬಾರ್ದು. ಒಂದು ವೇಳೆ ಹೇಳಬೇಕು ಅನ್ಕೊಂಡ್ರು ಪದಗಳ ಮೂಲಕ ಅಲ್ಲದೆ ತುಟಿಗಳ ಮೂಲಕ ಹೇಳಬೇಕು. ಓ ಹೌದಾ? ಸರಿ, ಹಾಗಾದ್ರೆ ಏನಾಯ್ತು ಯಜಮಾನ್ರೆ? ಬೆಳಗ್ಗೆ ಚೇಳಿಗೆ ಕಟ್ಸ ಹೆಂಗೆ? ಇಷ್ಟು ದೊಡ್ಡ ಮನೆ ಒಳಗೆ ಚೇಳ್ ಬರತ್ತಾ? ಆದ್ರೂ ಅವರು ಪೊಲೀಸ್ ಆಫೀಸರ್. ಇವರು ಪೊಲೀಸ್ ಅನ್ನೋ ವಿಷಯ ನಮಗ್ ಗೊತ್ತು, ನಿಮಗ್ ಗೊತ್ತಮ್ಮ. ಆದ್ರೆ ಚೇಳು ಹಾವು ಗೊತ್ತಿಲ್ವಲ್ಲಮ್ಮ. ಹೇಳಿ ಯಜಮಾನ್ರೆ, ಯಾಕಷ್ಟು ಜೋರ ಕಿರ್ಚಿದ್ರಿ? ಹೇಳಿದ್ರು ನಿನ್ಗೆ ಅರ್ಥ ಆಗಲ್ಲ ಬಿಡು. ಹೋಗಿ ಕೆಲ್ಸ ನೋಡ್ಕೊ. ಹೇಳಿದ್ರೆ ತಾನೇಮ್ಮ ಅರ್ಥ ಮಾಡ್ಕೊಳ್ಳೋದಕ್ಕೆ. ಏನ್ ಹೇಳ್ಬೇಕು ನಿನಗೆ? ವಾ, ನೀವ್ ಹೀಗೆ ಕೋಪ ಮಾಡ್ಕೊತಿದ್ದೀರ ಅಂದ್ರೆ ಏನು ಹೇಳದೇ ಇರೋ ವಿಷಯನೇ ಆಗಿರುತ್ತೆ. ಸರಿ ಸರಿ, ಶಾಸ್ತ್ರಿಗಳು ಬರ್ತಾ ಇದಾರೆ, ನೀವು ಬೇಗ ರೆಡಿಯಾಗಿ ಬನ್ನಿ. ಏನು ಶಾಸ್ತ್ರಿಗಳ? ಯಾಕೆ? ಏನಮ್ಮ, ನನಗೆ ಹೆಂಗ್ ಗೊತ್ತಾಗುತ್ತೆ? ಶಿವಪಾರ್ವತಿ ಅಮ್ಮವರು ಶಾಸ್ತ್ರಿಗಳನ್ನ ಕರ್ಕೊಂಡ್ ಬಾ ಅಂತ ಚಿನ್ನಿಯವ್ರನ್ನ ಕಳಿಸಿದ್ದಾರೆ. ಅವ್ರು ಕರ್ಕೊಂಬರಕ್ ಹೋಗಿ ತುಂಬಾ ಹೊತ್ತಾಯ್ತು. ಇಷ್ಟೊತ್ತಿಗಾಗ್ಲೇ ಅವರು ಬರ್ತಾ ಇರ್ಬೇಕು. ಅಲ್ಲ, ಈಗ ಶಾಸ್ತ್ರಿಗಳನ್ನ ಯಾಕೆ ಕರೆಸ್ತಾ ಇದಾರೆ? ಯಾಕೆ ಏನು ಅಂತ ನಾನ್ ಕೇಳಕ್ಕಾಗತ್ತೆ ಯಜಮಾನ್ರೆ? ಒಂದ್ ವೇಳೆ ನಾನು ಕೇಳ್ದೆ ಅನ್ಕೊಳ್ಳಿ, ದೊಡ್ಡಮ್ಮವರು ನನ್ಗೊಂದ್ ಗತಿ ಕಾಣಿಸ್ಬಿಡ್ತಾರ ಅಷ್ಟೇ. ಅಜ್ಜಿ ಶಾಸ್ತ್ರಿಗಳನ್ನ ಯಾಕೆ ಕರೆಸ್ತಾ ಇದ್ದಾರೆ? ಅಮ್ಮರೇ, ಶಾಸ್ತ್ರಿಗಳಿಗೋಸ್ಕರ ಕಾಯ್ತಿದ್ದೀರಾ? ಹೌದು ಕಣೋ, ಇನ್ನೂ ಬಂದಿಲ್ವಲ್ಲ. ಚಿನ್ನಿಯವ್ರು ಹೋಗಿದಾರಲ್ವ ಅಮ್ಮರೇ, ಕರ್ಕೊಂಡ್ ಬರ್ತಾರೆ. ನೀವು ಆರಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡಿ. ಅನುಪಮ ಹೇಗಿರುವಾಗ ನಾನು ಹೇಗೋ ನೆಮ್ಮದಿಯಾಗಿರ್ಲಿ. ಬನ್ನಿ. ನಮಸ್ಕಾರ ಅಮ್ಮ. ನಮಸ್ಕಾರ ಶಾಸ್ತ್ರಿಗಳೇ, ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಿದ್ದೆ, ಕೂತ್ಕೊಳ್ಳಿ. ಎಲ್ರೂ ಮುಖದಲ್ಲೂ ಆನಂದ ಕಾಣ್ತಿದೆ, ಆದ್ರೆ ಒಬ್ಳು ಅನುಪಮ ಮುಖದಲ್ಲಿ ದುಃಖ ಕಾಣಿಸ್ತಿದೆ. ಹೌದು ಶಾಸ್ತ್ರಿಗಳೇ. ಮಗಳು ಬಗ್ಗೆನೇ ಅಲ್ವಾ ಅಮ್ಮ ನಿಮ್ ಚಿಂತೆ, ಭಯ ಎಲ್ಲ? ಹೌದು ಶಾಸ್ತ್ರಿಗಳೇ. ರಾತ್ರಿ ಇವಳಿಗೆ ಕೆಟ್ಟ ಕನಸು ಬಿದ್ದಿದೆ. ಅವಾಗಿಂದ ಇವಳು ಒಂಥರ ಆಗ್ಬಿಟ್ಟಿದ್ದಾಳೆ. ಎಷ್ಟು ಧೈರ್ಯ ಹೇಳಿದ್ರು ಅವಳ ಮನ್ಸಿಗೆ ಸಮಾಧಾನ ಆಗ್ತಿಲ್ಲ. ಭಯ ಪಡೋ ಅಗತ್ಯ ಇಲ್ಲಮ್ಮ. ಶನಿಯಾಗಿ ಒಕ್ಕುರ್ಸಿದ್ದು ಹೋಯ್ತು ಅಂತ ಅನ್ಕೊಂಡ್ರೆ ನೋಡಿಲಿ, ಹೀಗ್ ಕನಸ್ಕೊಂಡು ಭಯ ಪಡ್ತಾ ಇದ್ಯಾ? ಎಲ್ರೂ ನಿನ್ ಹಾಗೆ ಧೈರ್ಯವಾಗಿ ಇರಲ್ಲ ಅಲ್ವೇನಮ್ಮ?
ಇದಕ್ಕೆ ನೀವೇ ಏನಾದ್ರೂ ಪರಿಹಾರ ಹೇಳಬೇಕು ಶಾಸ್ತ್ರಿಗಳೇ. ಸಮಸ್ಯೆ ಅಂದಮೇಲೆ ಪರಿಹಾರ ಇಲ್ಲದೆ ಇರೋದಿಲ್ಲ. ಅಮ್ಮ, ನಿನ್ ಮನ್ಸೆಲ್ಲ ನಿನ್ ಮಗಳ ಬಗ್ಗೆನೇ ಯೋಚನೆ ಮಾಡ್ತಿದೆ. ಆ ಮಗಳು ಚೆನ್ನಾಗಿರ್ಬೇಕು ಅಂತ ಅನುಕ್ಷಣ ಯೋಚನೆ ಮಾಡ್ತೀಯ. ನಿನ್ನ ತಾಯಿ ಮನಸ್ಸಿಗೆ ಯಾವುದೇ ಚಿಂತೆ ಇಲ್ಲದೆ ಪ್ರಶಾಂತವಾಗಿ ಇರಬೇಕು ಅಂದ್ರೆ ಹತ್ರದಲ್ಲೇ ಇರೋ ಅಮ್ಮನವ್ರ ದೇವಸ್ಥಾನದಲ್ಲಿ ಸೌಭಾಗ್ಯ ಗೌರಿ ವೃತ ಮಾಡು. ಒಂದ್ 5 ಜನ ಮುತ್ತೈದರನ್ನ ಕರೆದು ಬಾಗಿನ ಕೊಡು. ಪ್ರತಿ ಮುತ್ತೈದೆಗೆ 5 ವಸ್ತುನ ಬಾಗಿನವಾಗಿ ಕೊಡ್ಬೇಕು. ಆಮೇಲೆ ಒಂದ್ 11 ಜನರಿಗೆ ಊಟ ಹಾಕು. ಆಗ ನಿನ್ನ ಮಗಳಿಗೆ ಅಲ್ಲ, ನಿನಗೂ ಒಳ್ಳೇದಾಗತ್ತೆ. ನಿನಗ್ ಬಂದಿದ್ದ ಕೆಟ್ಟ ಕನಸು ಕನಸಾಗೇ ಉಳಿಯತ್ತೆ. ಅಮ್ಮನವರ ಆಶೀರ್ವಾದ ನಿನ್ನ ಮಗಳಿಗೆ ರಕ್ಷಣೆಯಾಗಿ ಕವಚದ ಹಾಗೆ ಕಾಪಾಡುತ್ತೆ. ಹಾಗೆ ಆಗ್ಲಿ ಶಾಸ್ತ್ರಿಗಳೇ. ನನ್ನ ಮಗಳು ಕ್ಷೇಮವಾಗಿ ಸಂತೋಷವಾಗಿ ಇರ್ತಾಳೆ ಅನ್ನೋದಾದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಬೇಗ ವ್ರತ ಮಾಡಮ್ಮ. ನಿನ್ ಭಯ ಹೋಗಿ ನೀನ್ ಕೇಳ್ಕೊಂಡಿದ್ದೆಲ್ಲ ನಡೆಯತ್ತೆ. ಹಾಗೆ ಆಗ್ಲಿ ಶಾಸ್ತ್ರಿಗಳೇ. ಎಲ್ಲ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಮನೋವಾಂಚ ಫಲಸಿದ್ಧಿರಸ್ತು. ಅಮ್ಮ, ನಾನೀಗ ಹೊರಡ್ತೀನಮ್ಮ. ಕರೆದಿದ ತಕ್ಷಣ ಬಂದಿದ್ದಕ್ಕೆ ತುಂಬಾ ಸಂತೋಷ. ಹೋಗ್ಬನ್ನಿ. ಬರ್ತೀನಮ್ಮ. ಚಿನ್ನಿ, ಶಾಸ್ತ್ರಿಗಳನ್ನ ಕಳಿಸ್ಬಿಟ್ ಬಾ. ಸರಿ ಅಮ್ಮ, ಬನ್ನಿ. ಬಾಲಾಜಿ, ಅಮ್ಮರೇ, 5 ಹೊಸ ಮೊರಗಳನ್ನ ತಗೊಂಡ್ಬಾ. ಸರಿ ಅಮ್ಮರೇ. ದಮಯಂತಿ, ನೀನ್ 5 ಬ್ಲೌಸ್ ಪೀಸ್ನ ರೆಡಿ ಮಾಡು. ಪಲ್ಲವಿ, ನೀನು ಅಕ್ಕಿ, ಒಣ ಕೊಬ್ಬರಿ, ಖರ್ಜೂರ, ಪೂಜೆಗೆ ಬೇಕಾದ ಎಲ್ಲದನ್ನು ಸಿದ್ಧ ಮಾಡ್ಕೋ. ಸರಿ ಅತ್ತೆ. ಶೌರ್ಯ, ದೇವಸ್ಥಾನದಲ್ಲಿ ಪುರೋಹಿತರಿಗೆ ನಾವು ವ್ರತ ಮಾಡೋದಕ್ಕೆ ಬರ್ತಿದೀವಿ ಅಂತ ಹೇಳ್ಬಿಡು. ಸರಿ ಅಜ್ಜಿ. ಕಲ್ಯಾಣಿ, ನಾವು ಹೋಗಿ 5 ಜನ ಮುತ್ತೈದೆಯರನ್ನ ಕರ್ಕೊಂಡ್ ಬರೋಣ. ಬಾ, ಹೋಗೋಣ. ಇದ್ದಕ್ಕಿದ್ದ ಹಾಗೆ ಪೂಜೆ ಹೋಮ ಅಂತಂದ್ರೆ ಏನು? ನಮ್ಮಮ್ಮ ಯಾಕೆ ಹೀಗೆ ಮಾಡ್ತಾರೋ ಒಂದು ಅರ್ಥ ಆಗಲ್ಲ ನನ್ಗೆ. ನೀನ್ ಬರೀ ಮನುಷ್ಯರ ಮೇಲೆ ಅನ್ಕೊಂಡ್ರೆ ದೇವ್ರ ಮೇಲೂ ಕೋಪ ಮಾಡ್ಕೊಂಡ್ರೆ ಹೇಗ್ ದಮ್ಮು? ಅಮ್ಮನವರಿಗೆ ಪೂಜೆ ಮಾಡಿಸಿ ಅಂತ ಸಿದ್ಧಾಂತಿಯವ್ರು ಹೇಳಿದ್ರು. ಸರಿ, ಅನುಪಮಾಗ್ ಒಳ್ಳೇದಾಗುತ್ತೆ ಅಲ್ವಾ ಅಂತ ನಿಮ್ಮಮ್ಮ ಅವಳ ಖರ್ಚಲ್ಲಿ ಪೂಜೆ ಮಾಡಿಸಿದ್ದಾರೆ. ಮಧ್ಯದಲ್ಲಿ ನಿನ್ಗೇನೆ ನೋವು? ನನ್ನ ಬಗ್ಗೆ ಯಾವತ್ತಾದ್ರೂ ಆತರ ಯೋಚಿಸಿದಳ? ಅನುಪಮ ಅಂತಿದ್ದ ಹಾಗೆ ಎಲ್ಲ ಆ ಕ್ಷಣದಲ್ಲೇ ಹೋಗ್ಬಿಡ್ಬೇಕು. ಸ್ವಂತ ಮಗಳಿಗೆ ಆರ್ಡರ್ ಕೊಡ್ತಾರೆ, ನೋಡಿದ್ರಾ? ಅಲ್ಲ, ಅನುಪಮಾಗ್ ಬೇರೆ ಯಾರಿದ್ದಾರೆ? ಅವಳು ಒಳ್ಳೇದು ಕೆಟ್ಟದ್ದು ನೋಡ್ಕೋಬೇಕಾಗಿರೋದು ನಾವೇ ಅಲ್ವಾ? ಅಲ್ಲ ಅಂತ ನಾನು ಯಾವತ್ತಾದ್ರೂ ಹೇಳಿದಿನಾ? ಆದ್ರೆ ಇಲ್ಲಿ ನಮ್ಮಮ್ಮ ಹೆತ್ತ ಮಗಳಿಗಿಂತ ಆ ಅನುಪಮನ್ಗೆ ಹೆಚ್ಚು ಬೆಲೆ ಕೊಡ್ತಾರೆ. ಅದೇ ನನ್ ಸಂಕಟ. ಬೆಲೆ ಅನ್ನೋದು ಕೇಳಿದ್ರೆ ಬರಲ್ವೇ? ರೋಡ್ ಪಕ್ಕದಲ್ಲಿ ಕಲ್ಲು ವಜ್ರನ ಬಿಸಾಕಿದ್ರೆ ಅದು ವಜ್ರ ಅಂತ ಗೊತ್ತಾಗದೆ ಹೋದ್ರು ಅದ್ರ ಹೊಳಪನ್ನ ನೋಡಿ ಯಾರಾದ್ರೂ ಅದನ್ನ ತಗೋತಾರೆ. ಆ ಬೆಲೆನ ತಂದ್ಕೊಳ್ಳೋ ಹಾಗೆ ನಾವು ವರ್ತಿಸ್ಬೇಕೆ ಹೊರತು ಬೆಲೆ ಕೊಡ್ಬೇಕು ಅಂತ ಕೇಳಬಾರ್ದು. ಮುಂದುವರ್ಸು. ರೇಷ್ಮೆ ಸೀರೆ ಉಟ್ಕೊಂಡು ರೆಡಿ ಆದ್ರೆ ನೋಡ್ಬೇಕು ಅಂತ ವೇಟಿಂಗ್ ಇಲ್ಲಿ. ನೋಡೋದನ್ ಬಿಟ್ಟು ಇನ್ನೇನು ಮಾಡ್ತೀರಾ ಬಿಡಿ. ಅಂದ್ರೆ ಏನು ನಿನ್ನ ಉದ್ದೇಶ? ಒಂದ್ ನಿಮಿಷ ಇರ್ರಿ. ಏನ್ ಮಾಡ್ತಾ ಇದ್ದೀರಾ? ಏನು ಅಂದೆ ಅಲ್ವಾ ನಾನೇನು ಮಾಡಕ್ಕಾಗಲ್ಲ ಅಂತ. ಸಾಕ್ ಸುಮ್ನೆ ಇರ್ರಿ.